ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, JNM ನರ್ಸಿಂಗ್ ಬೋರ್ಡ್ ವತಿಯಿಂದ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಈಗ ತುಂಬ ಜೋರಾಗಿ ನಡೀತಾ ಇದೆ. ಸ್ಪೆಷಲಿ SC ವಿದ್ಯಾರ್ಥಿಗಳಿಗೆ ಮಾತ್ರ ಏನಂದರೆ ರಿಜೆಕ್ಟ್ ಆಪ್ಷನ್ಗಳು ಬರ್ತಾ ಇದ್ದಾವೆ. ಯಾಕಂದರೆ ಅವರು SC ABC ಅಂತ ಒಂದು ಸ್ಪೆಷಲ್ ರಿಸರ್ವೇಷನ್ಗಳನ್ನು ಡಿವೈಡ್ ಮಾಡಿರುವಂಥದ್ದು. ಯಾರಿಗೆ ಮ್ಯಾಸೇಜ್ ಬಂದಿರುತ್ತಿಲ್ಲ ಅವ್ರಿಗೆ ರಿಜೆಕ್ಟ್ ಅಂತ ಮ್ಯಾಸೇಜ್ ಬಂದಿರುತ್ತೆ. ಅವ್ರು ಏನು ಮಾಡಬೇಕಂದ್ರೆ ಲಾಗಿನ್ ಮಾಡಿಕೊಂಡು ಮತ್ತೆ ಎಡಿಟ್ ಮಾಡಿಕೊಂಡು ತಮ್ಮ ಹೊಸ ಒಂದು ID ನಂಬರ್ ಇರ್ಬೋದು ಮತ್ತು ABC ಇರುವಂತಹ ಕಾಸ್ಟ್ ಸರ್ಟಿಫಿಕೇಟನ್ನು ಅವರು ಅಪ್ಲೋಡ್ ಮಾಡಬೇಕಾಗತ್ತೆ ಮತ್ತು ಸಬ್ಮಿಟ್ ಮಾಡಿಬಿಡ್ಬೇಕಾಗತ್ತೆ. ರೈಟ್ ಇರುವಂತಹ ABC ಇರುವಂಥ ಕಾಸ್ಟ್ ಸರ್ಟಿಫಿಕೇಟನ್ನು ಎಡಿಟೂ ಮಾಡಬೇಕು, ಆಮೇಲೆ ಅಪ್ಲೋಡು ಕೂಡ ಮಾಡಬೇಕಾಗತ್ತೆ. ಓಕೆ, ಆಮೇಲೆ ಈಗ ಮ್ಯಾಸೇಜ್ ಬರದೇ ಇರುವಂಥವ್ರುಗಳು ಅಥವಾ ಟೆನ್ಷನಲ್ಲಿ ವೇಟಲ್ಲಿ ಮಾಡ್ತಿರುವಂಥವ್ರುಗಳು ಸ್ವಲ್ಪ ಪ್ರತಿದಿನ ಕೂಡ ನೀವು ಫ್ರೀ ಇದ್ದರೆ ಏನು ಇದನ್ನು ನೋಡಬೇಕಂತ ಏನು ಕಂಡೀಷನ್ ಇಲ್ಲ. ಆದರೆ ಫ್ರೀ ಇದ್ದರೆ ನೀವೇನು ಮಾಡಬೇಕಪ್ಪ ಅಂತಂದರೆ ಪ್ರತಿದಿನ ಹೋಗಿ ಈ ಲಾಗಿನ್ ಫಸ್ಟಿಗೆ ಇರುವಂಥ ಲಾಗಿನ್ ಪೇಜಿಗೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ಗಳನ್ನು ಇಲ್ಲಿ ಹಾಕಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ರಿ. ಓಕೆ, ಸ್ಟೇಟಸ್ ಯಾವ ರೀತಿಯಾಗಿ ಅಂತಂದರೆ ಸಬ್ಮಿಟ್ ಅಂತ ಇರುತ್ತೆ. ಅಂಥವ್ರುಗಳು ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಅಂತ ಅರ್ಥ. ಆಗುತ್ತೆ ಬಟ್ ಈ ಸದ್ಯಕ್ಕೆ ಆಗಿಲ್ಲ ಅಂತ ಅರ್ಥ. ಯಾರ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುತ್ತಲ್ಲ ಅಂಥವ್ರುಗಳದ್ದು ಈ ರೀತಿ ಬರುತ್ತೆ. ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ, ನೀವು ಲಾಗಿನ್ ಮಾಡಿ ನೋಡಿದಾಗ ಅಪ್ಲಿಕೇಶನ್ ಸ್ಟೇಟಸ್ ಇಲ್ಲಿ ಏನಾದರೂ ಬ್ಲೂ ಕಲರ್ ಒಳಗಡೆ ಸಬ್ಮಿಟೆಡ್ ಅಂತಿದ್ರೆ ಇನ್ನೂ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಚೆಕ್ ಮಾಡಿಲ್ಲ ಅಂತ ಅರ್ಥ. ಇನ್ ಕೇಸ್ ಆಫ್ ಈ ಭಾಗದಲ್ಲಿ ಅಪ್ರೂವ್ಡ್ ಅಂತ ಇದ್ದರೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಸರಿಯಾಗಿದೆ, ಎಲ್ಲ ಚೆಕ್ ಮಾಡಿದ್ದೀವಿ, ಎಲ್ಲ ಕರೆಕ್ಟ್ ಇದೆ, ವೆಯ್ಟ್ ಮಾಡಿ, ನಾವು ಮುಂದಿನ ದಿನಗಳಲ್ಲಿ ನಿಮಗೆ ರ್ಯಾಂಕ್ ನಂಬರ್ಗಳನ್ನು ಪ್ರೊವೈಡ್ ಮಾಡಿಕೊಡ್ತೀವಿ ಅಂತ ಅರ್ಥ. ಕೆಳಗಡೆ ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತಿದೆಯಲ್ಲ, ಅದು ಕಾಮನ್ ಆಗಿರುತ್ತೆ, ಅದು ಚೇಂಜ್ ಆಗುತ್ತೆ. ಬಟ್ ಮೇಲ್ಭಾಗ ಗ್ರೀನ್ ಅಂತ ಬಂದರೆ ತಿಳ್ಕೊಂಬಿಡಿ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದಿಲ್ಲ, ಮುಂದೂ ಕೂಡ ಆಗೋದಿಲ್ಲ. ಆಮೇಲೆ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಎಲ್ಲನೂ ಕರೆಕ್ಟ್ ಇದೆ ಅಂತ ಅರ್ಥ. ಓಕೆ, ಇದು ಈ ರೀತಿ ಸ್ಟೇಟಸನ್ನು ಚೆಕ್ ಮಾಡ್ತಾರೆ. ಇನ್ ಕೇಸ್ ಆಫ್ ಏನಾದರೂ ರಿಜೆಕ್ಟ್ ಅಂತ ಬಂದಿದ್ದರೆ ಅದು ನೀವು ಎಡಿಟ್ ಮಾಡಿಕೊಂಡು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ನನಗೆ ನೀವು ಕಾಮೆಂಟ್ಸ್ ಮಾಡಿರಿ. ಆದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀತಾ ಇದ್ದೇವೆ, ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. ಇನ್ನು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಲಿಕ್ಕೆ ಇನ್ನು ಒಂದು ವಾರ ಅಥವಾ 1.5 ವಾರ ಕಂಟಿನ್ಯೂಸ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. ಈಗಾಗಲೇ ಡಾಕ್ಯುಮೆಂಟ್ ಜೋರ್ದಾರಾಗಿ ನಡೀತಾನೆ ಇದೆ. ಮೇ ಬಿ ನಿಮ್ಗಳಿಗೆ ಇದೇ ತಿಂಗಳು ಕೊನೆ ವಾರ ತನಕ ನಿಮ್ಗಳಿಗೆ ರ್ಯಾಂಕ್ ನಂಬರ್ ಸಿಗುವಂಥ ಸಾಧ್ಯತೆ ಇದೆ. ಒಂದು ಸಲ ರ್ಯಾಂಕ್ ನಂಬರ್ ಬಂದುಬಿಟ್ರೆ ಸಾಕು, ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದು, ಕಾಲೇಜ್ ಸೆಲೆಕ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ.